Hello students, welcome to NCRT Bedabedi. This is the second video of chapter 1, class 11, Living World. So ಸ್ವಲ್ಪ ರಿವೈಸ್ ಮಾಡ್ಕೋತಾ ಮುಂದೆ ಹೋಗೋಣ. ಜೀವ ಜಗತ್ತರ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು. ಸೊ ಈ ಪೇಜ್ ಅನ್ನ ಮೊದಲನೇ ವಿಡಿಯೋದಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ನಾವು. ಇವತ್ತು ವಿಡಿಯೋದಲ್ಲಿ ನಾನು ಸ್ವಲ್ಪ ಇಂಪಾರ್ಟೆಂಟ್ ನಿಮಗೆ ಕೆಸೆಟ್ ನೀಟ್ ಅಲ್ಲಿ ಕೇಳುವಂತ ಪಾಯಿಂಟ್ಸ್ ಅನ್ನ ಹೇಳ್ತೀನಿ. ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಒಂದು ನೋಟ್ಬುಕ್ ತಗೊಂಡು ಅದರಲ್ಲಿ ಬರ್ಕೊಂಡು ಇಟ್ಕೋಬೇಕು, ಮತ್ತೆ ನೋಟ್ಸ್ ಅನ್ನ ಮಾಡ್ಕೊಂಡು ಓದ್ಕೋಬೇಕು. ಅದು ನಿಮ್ಗೆ ಶಾರ್ಟ್ ಕಟ್ ನೋಟ್ಸ್ ಇರುತ್ತೆ. ನಿಮ್ಮ ಕಾಲೇಜಲ್ಲಿ ಕಂಡಕ್ಟ್ ಮಾಡುವಂತ ಟೆಸ್ಟ್ ಅಲ್ಲಿ ಇರ್ಬೋದು, ಯಾವುದೇ ಕೆಸೆಟ್ ಇರ್ಬೋದು ಅಥವಾ ನೀಟ್ ಇರ್ಬೋದು, ಅದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಆಗುತ್ತೆ. ನೀವು ಅದನ್ನ ಫಾಲೋ ಅಪ್ ಮಾಡ್ಕೋತಾ ಹೋಗ್ಬಹುದು. ಇವತ್ತು ಸ್ವಲ್ಪ ಇಲ್ಲಿ ಕಲರ್ ಚೇಂಜ್ ಮಾಡಿರೋದಿರ್ಬೋದು. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್, ಅದರಲ್ಲಿ ಜೀವಂತ ಜಗತ್ತಿನಲ್ಲಿ ವೈವಿಧ್ಯತೆ ಬಗ್ಗೆ ಹೇಳಬೇಕಾದ್ರೆ ಇಲ್ಲಿ ಒಂದು ಪಾಯಿಂಟ್ ಅನ್ನ ನಿಮಗೆ ಹೈಲೈಟ್ ಮಾಡಿದಾಗಿದೆ. ನಂಬರ್ ಆಫ್ ಸ್ಪೀಶೀಸ್ ದಟ್ ಆರ್ ನೋನ್ ಅಂಡ್ ಡಿಸ್ಕ್ರೈಬ್ಡ್ ರೇಂಜ್ ಬಿಟ್ವೀನ್ 1.7 to 1.8 ಮಿಲಿಯನ್. ಈ ಪಾಯಿಂಟ್ ಅನ್ನ ನಿಮ್ ನೋಟ್ಬುಕ್ ಅಲ್ಲಿ ಬರೆದಿಟ್ಕೊಡ್ರಿ. ಫಸ್ಟ್ ಕ್ವಶನ್ ಇಂಪಾರ್ಟೆಂಟ್ ನಿಮ್ಮ ನೋಟ್ಸ್ ಮಾಡ್ಕೊಳ್ಳಿಕ್ಕೆ. ನಂಬರ್ ಆಫ್ ಸ್ಪೀಶೀಸ್ ದಟ್ ಆರ್ ನೋನ್ ಅಂಡ್ ಡಿಸ್ಕ್ರೈಬ್ಡ್ ಎಷ್ಟಿದಾವೆ ಈ ಜಗತ್ತಲ್ಲಿ? 1.7 to 1.8 ಮಿಲಿಯನ್. ತಿಳಿದಿರುವ ಮತ್ತು ವಿವರಿಸಲಾದ ಜಾತಿಗಳ ಸಂಖ್ಯೆ 1.7 to 1.8 ಮಿಲಿಯನ್ ನಡುವೆ ಇರುತ್ತದೆ. ನಿಮಗೆ ಕ್ವಶನ್ ಹೆಂಗ್ ಕೇಳ್ತಾರಪ್ಪ ಅಂದ್ರೆ ಈ ಮಿಲಿಯನ್ ಅನ್ನ ಚೇಂಜ್ ಮಾಡಿ ಬಿಲಿಯನ್ ಮಾಡಬಹುದು, 1000 ಮಾಡಬಹುದು, 1.7 ಅನ್ನ 1.6 ಮಾಡಬಹುದು, 1.9 ತನ ತಗೋಬಹುದು. ಹಾಗೆ ಒಂದು ಕ್ವಶನ್ ಇದರಲ್ಲಿ ಇರುತ್ತೆ. ದ ನಂಬರ್ ಅಂಡ್ ಟೈಪ್ಸ್ ಆಫ್ ಆರ್ಗಾನಿಸಮ್ಸ್ ಪ್ರೆಸೆಂಟ್ ಆನ್ ಅರ್ತ್, ಅದಕ್ಕೇನಂತೀವಿ ನಾವು ಬಯೋಡೈವರ್ಸಿಟಿ ಅಂತಿ. ಈ ಡೆಫಿನೇಷನ್ ಬಹಳ ಇಂಪಾರ್ಟೆಂಟ್ ನಿಮಗೆ. ವಾಟ್ ಈಸ್ ಬಯೋಡೈವರ್ಸಿಟಿ ಅಂತ ಕೇಳ್ತಾರೆ. ದ ನಂಬರ್ ಅಂಡ್ ಟೈಪ್ ಆಫ್ ಆರ್ಗಾನಿಸಮ್ಸ್ ಪ್ರೆಸೆಂಟ್ ಆನ್ ದಿಸ್ ಅರ್ತ್ ಈಸ್ ಕಾಲ್ಡ್ ಆಸ್ ಬಯೋಡೈವರ್ಸಿಟಿ. ಸೊ ನಂಬರ್ ಎಷ್ಟಿದಾವು? ನಂಬರ್ ಆಫ್ ಸ್ಪೀಶೀಸ್ ಡಿಸ್ಕ್ರೈಬ್ಡ್ ಆರ್ 1.7 to 1.8 ಮಿಲಿಯನ್. ಇನ್ನು ನೆಕ್ಸ್ಟ್ ಪೇಜ್ ಅಲ್ಲಿ when you come here, so when we discuss this point, there is a need to standardize the naming of living organism. ಯಾವುದೇ ಒಂದು ಜೀವಿಗೆ ನಾವು ಹೆಸರು ಕೊಡೋ ಬೇಕಾಗುತ್ತದೆ. ಯಾಕಂದ್ರೆ ಆ ಜೀವಿ ಹೆಸರು ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಹೆಸರನ್ನ ಕರೆದಿರ್ತಾರೆ. ಹಾಗಾಗಿ ಅದು ಕನ್ಫ್ಯೂಷನ್ ಕ್ರಿಯೇಟ್ ಆಗಬಾರ್ದು ಅಂತ ನಾವು ಹೆಸರನ್ನ ಕೊಡ್ಬೇಕಾಗುತ್ತೆ ಜೀವಿಗಳಿಗೆ. ಅದಕ್ಕೇನಂತಾರೆ ನಾಮನ್ ಕ್ಲೇಚರ್. ನೇಮಿಂಗ್ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್ ಈಸ್ ಕಾಲ್ಡ್ ನಾಮನ್ ಕ್ಲೇಚರ್. ಈ ನಾಮನ್ ಕ್ಲೇಚರ್ ಹೆಸರು ಇಡಬೇಕಾದ್ರೆ ಆ ಜೀವಿಗಳ ಬಗ್ಗೆ ಮೊದಲು ಏನ್ ಮಾಡಿರ್ಬೇಕು? ಅದಕ್ಕೆ ಡಿಸ್ಕ್ರೈಬ್ ಮಾಡಿರ್ಬೇಕು. ಅದಕ್ಕೆ ಏನಂತೀವಿ ನಾವು ಐಡೆಂಟಿಫಿಕೇಶನ್ ಅಂತ ಅಂತೀವಿ. ಇದ್ರ ಪಾಯಿಂಟ್ ಅನ್ನು ಬರೆದಿಟ್ಕೊಡ್ರಿ. ವಾಟ್ ಈಸ್ ನಾಮನ್ ಕ್ಲೇಚರ್, ವಾಟ್ ಈಸ್ ಐಡೆಂಟಿಫಿಕೇಶನ್. ಅದು ಕನ್ನಡದಲ್ಲಿ ನಾಮಕರಣ ಮತ್ತು ಗುರುತಿಸುವಿಕೆ ಅಂತ ಕರೀತಾರೆ. ಇದು ಆಲ್ರೆಡಿ ಡಿಸ್ಕಸ್ ಮಾಡಿರುವಂತ ಭಾಗ. ಈಗ ಬೇಸಿಕ್ ಪ್ರೊಸೆಸ್ ಆಫ್ ಟ್ಯಾಕ್ಸಾನಮಿ ಒಳಗೆ ಯಾವ್ಯಾವ ಇದಾವು? ಯಾವುದೇ ಒಂದು ಜೀವಿಯನ್ನ ನೀವು ಕಂಡುಹಿಡಿಬೇಕಂದ್ರೆ, ಅದಕ್ಕೆ ಹೆಸರು ಇಡಬೇಕಂದ್ರೆ ಅಥವಾ ಅದನ್ನ ವಿಂಗಡಣೆ ಮಾಡ್ಬೇಕಂದ್ರೆ ಯಾವ್ಯಾವ ಸ್ಟೆಪ್ಸ್ ಇರ್ತಾವ ಅಂತ ತಿಳ್ಕೊಬೇಕಿಲ್ಲಿ. ಮೊದಲನೇ ಸ್ಟೆಪ್ ಕ್ಯಾರೆಕ್ಟರೈಸೇಷನ್. ಅದರ ಕ್ಯಾರೆಕ್ಟರ್ಸ್ ಅಧ್ಯಯನ ಮಾಡಿದ್ಮೇಲೆ ಗುರುತು ಹಿಡಿಬಹುದು, ಐಡೆಂಟಿಫಿಕೇಶನ್. ಗುರುತು ಹಿಡಿದ ಮೇಲೆ ಅದನ್ನ ವಿಂಗಡಣೆ ಮಾಡಬಹುದು. ಅದೇನ್ ಪ್ಲಾಂಟ್ಸ್ ಅನಿಮಲ್ ಅಂತ ಕ್ಲಾಸಿಫಿಕೇಶನ್ ಮಾಡಬೇಕು. ಆಮೇಲೆ ಅದಕ್ಕೊಂದು ಸರಿಯಾದ ಹೆಸರನ್ನ ಕೊಡಬೇಕು. ಅದಕ್ಕೆ ನಾಮನ್ ಕ್ಲೇಚರ್ ಅಂತ ನಾವ್ ಅಂತೀವಿ. ಸೊ ದೀಸ್ ಆರ್ ಆಲ್ ಬೇಸಿಕ್ ಪ್ರಾಸೆಸ್ ಆಫ್ ಟ್ಯಾಕ್ಸಾನಮಿ. ಈಗ ಇಲ್ಲಿಂದ ನಾವು ಕ್ಲಾಸ್ ಅನ್ನ ಶುರು ಮಾಡಬೇಕಾಗುತ್ತೆ. ಫಸ್ಟ್ ಇಂಗ್ಲಿಷ್ ಅಲ್ಲಿ ನೋಡೋಣ, ಆಮೇಲೆ ಕನ್ನಡದಲ್ಲಿ. ಇನ್ ಆರ್ಡರ್ ಟು ಫೆಸಿಲಿಟೇಟ್ ದ ಸ್ಟಡಿ ಮಾಡಬೇಕಾದ್ರೆ ನಂಬರ್ ಆಫ್ ಸೈಂಟಿಸ್ಟ್ ಆರ್ ಎಸ್ಟಾಬ್ಲಿಷ್ ಪ್ರೊಸೀಜರ್ಸ್ ಟು ಅಸೈನ್ ಅ ಸೈಂಟಿಫಿಕ್ ನೇಮ್ ಟು ಈಚ್ ನೋನ್ ಆರ್ಗಾನಿಸಮ್. ಪ್ರತಿಯೊಂದು ಜೀವಿಗಳಿಗೆ ಸೈಂಟಿಫಿಕ್ ವೈಜ್ಞಾನಿಕ ಹೆಸರನ್ನ ನೀಡುವ ಕಾರ್ಯವನ್ನ ಮಾಡಿದ್ದಾರೆ. ದಿಸ್ ಈಸ್ ಅಕ್ಸೆಪ್ಟಬಲ್ ಟು ಬಯಾಲಜಿಸ್ಟ್ ಆಲ್ ಓವರ್ ದ ವರ್ಲ್ಡ್. ಸೊ ಇದು ಪ್ರಪಂಚಾದ್ಯಂತ ಜೀವಶಾಸ್ತ್ರಜ್ಞರಿಗೆ ಸ್ವೀಕಾರಾರ್ಹ ಆಗಿದೆ. ಸೊ ಹಾಗಾದ್ರೆ ಫಾರ್ ಪ್ಲಾಂಟ್ ಸೈಂಟಿಫಿಕ್ ನೇಮ್ಸ್ ಆರ್ ಬೇಸ್ಡ್ ಆನ್ ಅಗ್ರೀಡ್ ಪ್ರಿನ್ಸಿಪಲ್ಸ್. ಪ್ಲಾಂಟ್ಸ್ ಗೆ ಹೆಸರಿಡ್ಬೇಕಂದ್ರೆ ನಾವು ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬೊಟಾನಿಕಲ್ ನಾಮನ್ ಕ್ಲೇಚರ್ ನ ಯೂಸ್ ಮಾಡಬೇಕು. ಹಾಗೇನೆ ಅನಿಮಲ್ ಟ್ಯಾಕ್ಸಾನಮಿಸ್ಟ್ ಅವರು ಹೆಸರಿಡಬೇಕಾದ್ರೆ ಇಂಟರ್ನ್ಯಾಷನಲ್ ಕೋಡ್ ಆಫ್ ಝೂಲಾಜಿಕಲ್ ನಾಮನ್ ಕ್ಲೇಚರ್ ICZN. ಇವೆರಡು ಪಾಯಿಂಟ್ ನ ಬರ್ದಿಟ್ಕೊಡ್ರಿ, ಕ್ವಶನ್ ಕೇಳ್ತಾ ಇರ್ತಾರೆ. ಅಂತಾರಾಷ್ಟ್ರೀಯ ಸಸ್ಯಶಾಸ್ತ್ರೀಯ ನಾಮಕರಣ ಸಂಹಿತೆಯಲ್ಲಿ ಏನ್ ಮಾಡಿದೆ? ಸಸ್ಯಗಳಿಗೆ ಹೆಸರನ್ನ ಕೊಡಲಾಗಿದೆ. ಪ್ರಾಣಿ ವರ್ಗೀಕರಣ ಶಾಸ್ತ್ರಜ್ಞರು ಏನ್ ಮಾಡಿದ್ದಾರೆ? ಅಂತಾರಾಷ್ಟ್ರೀಯ ಪ್ರಾಣಿಶಾಸ್ತ್ರೀಯ ನಾಮಕರಣ ಸಂಹಿತೆಯನ್ನ ಅವರು ವಿಕಸಿಸಿದ್ದಾರೆ, ICZN. ಈ ಎರಡನ್ನ ಕ್ವಶನ್ಸ್ ಅನ್ನ ಜಾಸ್ತಿ ಕೇಳ್ತಾ ಇದ್ದಾನೆ. ಎಕ್ಸ್ಪ್ಯಾಂಡ್ ದ ಫಾಲೋಯಿಂಗ್ ICZN ಅಥವಾ ICBN ಕೇಳಿರ್ತಾರೆ. ಅಥವಾ MCQ ಕ್ವಶನ್ ಅಲ್ಲಿ ನಿಮ್ಗೆ ಏನ್ ಮಾಡಿರ್ತಾರೆ? ದೇ ವಿಲ್ ಆಸ್ಕ್ ಯು ಈ ಸಸ್ಯಗಳಿಗೆ ಹೆಸರಿಡಬೇಕಾದ್ರೆ ಯಾವ ನಿಮಗೆ ICZN, ICBN, IC
ಇನ್ನೊಂದು ಬ್ಯಾಕ್ಟೀರಿಯಲ್ ನಾಮನ್ಕ್ಲೇಚರ್ ಒಂದು ಬರುತ್ತೆ, ICVN ಅಂತ ಬರುತ್ತೆ, ಇಂಟರ್ನ್ಯಾಷನಲ್ ಕೋಡ್ ಆಫ್ ವೈರಲ್ ನಾಮನ್ಕ್ಲೇಚರ್ ಅಂತ, ಇವೆಲ್ಲ ತಿಳಿದುಕೊಳ್ಬೇಕಾಗುತ್ತೆ. ದ ಸೈಂಟಿಫಿಕ್ ನೇಮ್ಸ್, ಸೈಂಟಿಫಿಕ್ ನೇಮ್ ಅನ್ನ ಯಾಕೆ ಕೊಡ್ಬೇಕು ನಾವು? ಈ ಸೈಂಟಿಫಿಕ್ ನೇಮ್ ನಮಗೆ ಏನ್ ಹೆಲ್ಪ್ ಮಾಡ್ತಾವ್? ದ ಸೈಂಟಿಫಿಕ್ ನೇಮ್ಸ್ ಎನ್ಶ್ಯೂರ್ ದಟ್ ಈಚ್ ಆರ್ಗಾನಿಸಮ್ ಹ್ಯಾಸ್ ಓನ್ಲಿ ಒನ್ ನೇಮ್. Description of any organism should enable the people to arrive at the same name. ಸೊ ಸೈಂಟಿಫಿಕ್ ನೇಮ್ ಕೊಟ್ರೆ ಎಲ್ಲಾ ಜೀವಿಗಳಿಗೆ, ಪ್ರತಿಯೊಂದು ಜೀವಿಗಳಿಗೆ ಅದರದೇ ಆದಂತ ವೈಜ್ಞಾನಿಕ ಹೆಸರನ್ನ, ಒಂದೇ ಹೆಸರನ್ನ ಹೊಂದಿರುತ್ತೆ. ಅದು ಖಚಿತಪಡಿಸುತ್ತೆ. ಯಾಕಂದ್ರೆ ಯಾವುದೇ ಜೀವ ವಿವರಣೀಯ ಜನರು ಪ್ರಪಂಚಾದ್ಯಂತ ಬೇರೆ ಭಾಗದಲ್ಲಿ ಹೋಗ್ರಿ ನೀವು ಒಂದೇ ಹೆಸರನ್ನ ಪಡೆಯಲು ಅನುವು ಮಾಡಿಕೊಡುತ್ತೆ. ಅಂತ ಹೆಸರನ್ನು ಬೇರೆ ಯಾವುದೇ ತಿಳಿದಿರುವ ಜೀವಿಗಳಿಗೆ ಬಳಸಲಾಗಿಲ್ಲ ಎಂದು ಖಚಿತಪಡಿಸಿಕೊಳ್ಬೇಕಾಗುತ್ತೆ. ಸೊ ಅದಕ್ಕೆ ಏನು ಇಲ್ಲಿ, ದೇ ಆಲ್ಸೋ ಎನ್ಶ್ಯೂರ್ ದಟ್ such a name has not been used for any other known organism. ಯಾವುದೇ ಜೀವಿಗೆ ಒಂದ್ ಹೆಸರನ್ನ ಇಟ್ಟ ಮೇಲೆ ಅದೇ ಹೆಸರನ್ನ ಬೇರೆ ಟೈಮಲ್ಲಿ ಮತ್ತೆ ಉಪಯೋಗ ಮಾಡಬಾರ್ದು. ಅದಕ್ಕೋಸ್ಕರನೇ ಈ ICBN ICZN ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರತಿಯೊಂದು ಜೀವಿಗೆ ಒಂದೇ ಹೆಸರನ್ನ ಕೊಡ್ತಾರೆ. ಇಲ್ಲ ಅಂದ್ರೆ ಕನ್ಫ್ಯೂಷನ್ ಆಗ್ಬಿಡುತ್ತೆ ಅದು. ಈಗ ಯೂನಿವರ್ಸಲಿ ಅಕ್ಸೆಪ್ಟೆಡ್ ರೂಲ್ಸ್ ಬಗ್ಗೆ ಮಾತಾಡೋಣ. So biologists follow universally accepted principles to provide scientific names to known organisms. ಹಾಗಾಗಿ ಅದರಲ್ಲಿ 2 ಕಾಂಪೋನೆಂಟ್ಸ್ ಇರ್ತಾವು ಪ್ರತಿಯೊಂದು ಹೆಸರಲ್ಲಿ. ಸೊ ಅದಕ್ಕೆ ಏನಂತೀವಿ, ಮೊದಲನೇ ಹೆಸರಿಗೆ ಏನನ್ಬೇಕು, ಜೆನೆರಿಕ್ ಅಂತೀವಿ, ಇನ್ನೊಂದು ಸ್ಪೆಸಿಫಿಕ್ ಎಪಿಥೆಟ್. ಈ ಸಿಸ್ಟಮ್ ಏನಂದ್ರೆ 2 ಹೆಸರನ್ನ ಕೊಡುವಂತ ಸಿಸ್ಟಮ್ಗೆ ನಾವೇನನ್ಬೇಕು, ಬೈನಾಮಿಯಲ್ ನಾಮನ್ಕ್ಲೇಚರ್. ಇದನ್ನ ಬೈನಾಮಿಯಲ್ ನಾಮನ್ಕ್ಲೇಚರ್ ನೇಮಿಂಗ್ ಸಿಸ್ಟಮ್ ಅನ್ನ ಕೊಟ್ಟವ್ರು ಯಾರು? ಕ್ಯಾರೋಲಸ್ ಲಿನೇಯಸ್. He is being practiced by, and that is the being practiced by all over the world by all biologists. ಈ ದ್ವಿಪದ ನಾಮಕರಣವನ್ನ ಪ್ರತಿಯೊಂದು ಹೆಸರಿಗೆ 2 ಘಟಕಗಳಿರ್ತಾವು, ಸಾಮಾನ್ಯ ಹೆಸರು ಮತ್ತು ನಿರ್ದಿಷ್ಟ ವಿಶೇಷಣ ಅಂತೇಳಿ. ಸೊ ಅದೇನು, ಜೆನೆರಿಕ್ ಮತ್ತು ಸ್ಪೆಸಿಫಿಕ್ ಅಂತೀವಿ ಅದಕ್ಕೆ. ಸೊ ಬೈ ಗಿವಿಂಗ್ 2 ಹೆಸರನ್ನ ಒಂದು ಜೀವಿ ಕೊಡೋದ್ರಿಂದ ಅದಕ್ಕೆ ಏನಂತೀವಿ ನಾವು, ದ್ವಿಪದ ನಾಮಕರಣ. ಅದನ್ನ ಕೊಟ್ಟವ್ರು ಯಾರು? ಕ್ಯಾರೋಲಸ್ ಲಿನೇಯಸ್. ಈ ವ್ಯವಸ್ಥೆಯನ್ನ ಪ್ರಪಂಚಾದ್ಯಂತ ಜೀವಶಾಸ್ತ್ರಜ್ಞರಿಗೆ ಅಭ್ಯಾಸವನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುತ್ತಾರೆ. ಸೊ ಈ ನೇಮಿಂಗ್ ಸಿಸ್ಟಮ್ನ ಯೂಸಿಂಗ್ ಅ 2-word ಫಾರ್ಮ್ಯಾಟ್ ವಾಸ್ ಫೌಂಡ್ ಕನ್ವೀನಿಯಂಟ್. ಸೊ ಅದು ಬಹಳ ಉಪಯೋಗ ಅನಿಸ್ತು. ಸೊ ಎಕ್ಸಾಂಪಲ್ ತಗೊಳ್ರಿ, ಮ್ಯಾಂಗೋ ಅಂತ ಇದೆ, ಅದರಲ್ಲಿ ಪ್ರೊವೈಡಿಂಗ್ ಸೈಂಟಿಫಿಕ್ ನೇಮ್ಸ್ ಬೆಟರ್. ಸೈಂಟಿಫಿಕ್ ನೇಮ್ ಆಫ್ ಮ್ಯಾಂಗೋ ಈಸ್ ಮ್ಯಾಂಗಿಫೆರಾ ಇಂಡಿಕಾ. ಲೆಟ್ ಅಸ್ ಸಿ ಹೌ ದಿಸ್ ಬೈನಾಮಿಯಲ್ ನೇಮ್ ಈಸ್. ಇದರೊಳಗೆ ಮ್ಯಾಂಗಿಫೆರಾ ರೆಪ್ರೆಸೆಂಟ್ಸ್ ಜೀನಸ್, ಇಂಡಿಕಾ ರೆಪ್ರೆಸೆಂಟ್ಸ್ ಸ್ಪೀಶೀಸ್. ಹಾಗೇನೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಮಾವಿನ ವೈಜ್ಞಾನಿಕ ಹೆಸರನ್ನ ನಾವು ಮ್ಯಾಂಗಿಫೆರಾ ಇಂಡಿಕಾ ಅಂತ ಬರಿತೀವಿ. ಅದು ಹೇಗೆ ದ್ವಿಪದ ಹೆಸರಾಗಿದೆ ಅಂತ ತಿಳ್ಕೊಳ್ಳೋಣ. ಈ ಹೆಸರಲ್ಲಿ ಮ್ಯಾಂಗಿಫೆರಾ ಕುಲವನ್ನ ಪ್ರತಿನಿಧಿಸುತ್ತದೆ, ಆದ್ರೆ ಇಂಡಿಕಾ ಅಂತಿದೆಯಲ್ಲ ಅದು ನಿರ್ದಿಷ್ಟ ಜಾತಿಯನ್ನ ಹೇಳುತ್ತೆ. ಸೊ ಹಿಯರ್ ದ ಫಸ್ಟ್ ಪಾರ್ಟ್ ಈಸ್ ಕಾಲ್ಡ್ ಆಸ್, ಮೊದಲನೇ ಮ್ಯಾಂಗಿಫೆರಾ ಅನ್ನೋದು ಜೀನಸ್ಸು, ಇಂಡಿಕಾ ಅನ್ನೋದು ಸ್ಪೀಶೀಸ್ ಆಗುತ್ತದೆ. ಸೊ ಇದನ್ನ ಕ್ಯಾರೋಲಸ್ ಲಿನೇಯಸ್ ಅವರು ಬೈನಾಮಿಯಲ್ ನಾಮನ್ಕ್ಲೇಚರ್ ನ ಕೊಟ್ಟಿದ್ದಾರೆ. ಈ ಪಾಯಿಂಟ್ ಅನ್ನ ಬರೆದಿಟ್ಕೋಬೇಕು ನೀವು. ದ ಸಿಸ್ಟಮ್ ಆಫ್ ನೇಮಿಂಗ್ ವಿತ್ 2 ಕಾಂಪೋನೆಂಟ್ಸ್ is called as binomial nomenclature. It was proposed by Linnaeus. ಈಗ ಈ ನಾಮಕರಣವನ್ನ ಇಡಬೇಕಾದ್ರೆ ನಿಯಮಗಳೇ ಏನಿದಾವು? ವಾಟ್ ಆರ್ ದ ಯೂನಿವರ್ಸಲ್ ರೂಲ್ಸ್ ಆಫ್ ಬೈನಾಮಿಯಲ್ ನಾಮನ್ಕ್ಲೇಚರ್? ಇದನ್ನ ನಿಮಗ PU ಬೋರ್ಡ್ ಕ್ವಶನ್ ಬ್ಯಾಂಕ್ ಅಲ್ಲಿ ನಿಮಗೆ ಏನ್ ಮಾಡ್ತಾರೆ ಅಂದ್ರೆ 2 ಮಾರ್ಕ್ಸ್ ಕ್ವಶನ್ ಕೇಳಿರ್ತಾರೆ. ಹೆಚ್ಚಾಗಿ ನಮಗ ನೀಟಲ್ಲಿ ಮೊನ್ನೆ 2026 ನೀಟಲ್ಲಿ ಈ ಪಾಯಿಂಟ್ಸ್ ಅನ್ನ ಕೊಟ್ಟು ಯಾವುದು ಇದರಲ್ಲಿ ಅಲ್ಲ ಅಂತ ಕೇಳಿದ್ದಾರೆ, ಸರಿಯಾದ ಯೂನಿವರ್ಸಲ್ ರೂಲ್ಸ್ ಅಲ್ಲ ಅಂತೇಳಿ. ಸೊ ಹಾಗಾಗಿ ಯು ಶುಡ್ ರಿಮೆಂಬರ್ ಆಲ್ ದೀಸ್ ಪಾಯಿಂಟ್ಸ್. ಈ ಪಾಯಿಂಟ್ಸ್ ಅನ್ನ ಪರ್ಫೆಕ್ಟ್ ಮಾಡಿ ಇಟ್ಕೊಡ್ರಿ, ನಿಮಗೆ ಒಂದು ಕ್ವಶನ್ ನೀಟಲ್ಲಿ ಜಾಸ್ತಿ ಕೇಳಿರುವಂತ ಭಾಗ ಆಗುತ್ತಿದ್ದು. ಸೊ ಲೆಟ್ ಅಸ್ ಸಿ ದ ರೂಲ್ಸ್. ಬೈನಾಮಿಯಲ್ ನಾಮನ್ಕ್ಲೇಚರ್ ರೂಲ್ಸ್ ನೋಡೋಣ ಈಗ. ಸೊ ಫಸ್ಟ್ನೇ ರೂಲ್ಸ್ ಏನ್ ಹೇಳುತ್ತೆ, ಬಯೋಲಾಜಿಕಲ್ ನೇಮ್ಸ್ ಆರ್ ಜನರಲಿ ಇನ್ ಲ್ಯಾಟಿನ್ ಭಾಷೆಯಲ್ಲಿ ಇರಬೇಕು, ಅಥವಾ ಬರೆದ್ರೆ ಅದು ಇಟಾಲಿಕ್ಸ್ ಅಲ್ಲಿ ಇರಬೇಕು. ಅಂದ್ರೆ ಪ್ರಿಂಟ್ ಹೊಡೆದ್ರೆ ಅದು ಇಟಾಲಿಕ್ ಅಲ್ಲಿ ಇರಬೇಕು. ದೇ ಆರ್ ಲ್ಯಾಟಿನೈಸ್ಡ್ ಆರ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಒರಿಜಿನ್. ಯಾವುದೇ ಭಾಷೆಯೊಳಗೆ ಇರಲಿ ಆ ಜೀವಿ ಹೆಸರು, ಅದನ್ನ ನಾವು ಲ್ಯಾಟಿನೈಸ್ ಮಾಡಬೇಕಾಗುತ್ತೆ. ಜೈವಿಕ ಹೆಸರುಗಳು ಸಾಮಾನ್ಯವಾಗಿ ಲ್ಯಾಟಿನ್ ಭಾಷೆಯಲ್ಲಿ ಇರುತ್ತದೆ ಮತ್ತು ಇಟಾಲಿಕ್ ನಲ್ಲಿ ಬರೆಯಲ್ಪಡುತ್ತವೆ. ಇಟಾಲಿಕ್ ಅಂದ್ರೆ ನಾವು ಬುಕ್ಸ್ ಅಲ್ಲಿ ನೋಡಿದಾಗ ಈ ಹೆಸರುಗಳು ಯಾವಾಗ್ಲೂ ಇಟಾಲಿಕ್ ಕಾಣಿಸ್ತಾ ಇರ್ತಾವ. ಅವುಗಳ ಮೂಲವನ್ನ ಲೆಕ್ಕಿಸದೆ, ಎಲ್ಲಿಂದ ಬಂದಿದೆ ಅಂತ ಲೆಕ್ಕಿಸದೆ ಅವುಗಳನ್ನ ಏನ್ ಮಾಡ್ತಾ ಇದ್ದಾರೆ, ಲ್ಯಾಟಿನ್ ಮಾಡಲಾಗಿದೆ ಅಥವಾ ಲ್ಯಾಟಿನ್ ಇಂದ ಪಡೆಯಲಾಗಿದೆ. ಎರಡನೇ ರೂಲ್ಸ್ ನೋಡೋಣ. ದ ಫಸ್ಟ್ ವರ್ಡ್ ಇನ್ ಅ ಬಯೋಲಾಜಿಕಲ್ ನೇಮ್ ರೆಪ್ರೆಸೆಂಟ್ಸ್ ಜೀನಸ್ ವೈಲ್ ದ ಸೆಕೆಂಡ್ ಕಾಂಪೋನೆಂಟ್ ಡಿನೋಟ್ಸ್ ಸ್ಪೆಸಿಫಿಕ್ ಎಪಿಥೆಟ್. ಸೊ ಜೈವಿಕ ಹೆಸರಿನಲ್ಲಿರುವ ಮೊದಲ ಪದವನ್ನ ಏನಂತೀವಿ ನಾವು, ಜೀನಸ್ ಅಂತೀವಿ, ಮತ್ತೆ ಎರಡನೇ ಪದವನ್ನ ನಾವು ಸ್ಪೀಶೀಸ್ ಅಂತ ಕರಿತೀವಿ.
ನಾನೀಗ ಕನ್ನಡದಲ್ಲಿ ಮತ್ತೆ ಕುಲವನ್ನ ನಿರ್ದಿಷ್ಟ ಅನ್ನಲ್ಲ, ಯಾಕಂದ್ರೆ ಈಗ ನೀವು ಇಂಗ್ಲಿಷ್ಗೆ ಶಿಫ್ಟ್ ಆಗ್ಬೇಕಾಗತ್ತೆ. ಸೊ ಮೊದಲನೇ ಪದಕ್ಕೆ ಏನಂತಾರೆ? ಜೀನಸ್. ಎರಡನೇ ಪದಕ್ಕೆ ಏನಂತೀವಿ ನಾವು? ಸ್ಪೀಶೀಸ್ ಅಂತ ಕರಿತೀವಿ. Both the words in a biological name when handwritten are separately underlined or printed in italics to indicate their Latin origin. ಎರಡು ಹೆಸರನ್ನ ಬರೆದ್ರೆ ನಾವೇನ್ ಮಾಡ್ಬೇಕು? ಎರಡು ಪದಗಳನ್ನ ಕೈ ಬರಹದಲ್ಲಿ ಪ್ರತ್ಯೇಕವಾಗಿ ಅಂಡರ್ಲೈನ್ ಮಾಡಬೇಕಾಗುತ್ತದೆ. ಇನ್ನು ಮುಂದೆ ನೀವು ಸೈನ್ಸ್ ಅಲ್ಲಿ ಬಂದಾಗ ಬಯಾಲಜಿ ಬರಿಬೇಕಾದ್ರೆ ಯಾವುದೇ ಒಂದು ಸೈಂಟಿಫಿಕ್ ನೇಮ್ ಅಲ್ಲಿ ನೀವು ಬರೆದ ತಕ್ಷಣನೇ ಅದನ್ನೇನ್ ಮಾಡ್ಬೇಕು? ಸಪರೇಟ್ ಆಗಿ ಅಂಡರ್ಲೈನ್ ಮಾಡ್ಬೇಕು. ಎಕ್ಸಾಂಪಲ್, ಮ್ಯಾಂಗಿಫೆರಾ ಇಂಡಿಕಾ ಅಂತ ಕೈಲೇ ಬರೆದ್ರಿ, ಅದಕ್ಕೆ ಏನ್ ಮಾಡ್ಬೇಕು? ಮ್ಯಾಂಗಿಫೆರಾಗೆ ಮೊದಲ ಲೈನ್ ಹಾಕ್ಬೇಕು, ಆಮೇಲೆ ಇಂಡಿಕಾಗ ಸಪರೇಟ್ ಒಂದು ಲೈನ್ ಹಾಕ್ಬೇಕು. ಅವುಗಳನ್ನ ಲ್ಯಾಟಿನ್ ಮೂಲವನ್ನು ಸೂಚಿಸಲು ಇಟಾಲಿಕ್ ನಲ್ಲಿ ಮುದ್ರಿಸಲಾಗುತ್ತದೆ. ಪ್ರಿಂಟ್ ಮಾಡಿದ್ರಂದ್ರೆ ಅದನ್ನ ಇಟಾಲಿಕ್ ಒಳಗೆ ನಾವೇನ್ ಮಾಡಿರ್ತೀವಿ ಅಂದ್ರೆ ತೋರಿಸಿರ್ತೀವಿ. ಸೊ ನೆಕ್ಸ್ಟ್ ಪಾಯಿಂಟ್ ಅನ್ನ ನೋಡೋಣ. ದ ಫಸ್ಟ್ ವರ್ಡ್ ಡಿನೋಟಿಂಗ್ ಜೀನಸ್. ಈ ಜೀನಸ್ ಏನಿದೆಯಲ್ಲ, ಇದರಲ್ಲಿ ಸಪರೇಟ್ಲಿ ಅಂಡರ್ಲೈನ್ ಮಾಡ್ಬೇಕಾಯ್ತು. ಇಲ್ಲಿ ಜೀನಸ್ ಯಾವಾಗ್ಲೂ ಕ್ಯಾಪಿಟಲ್ ಲೆಟರ್ ಇಂದ ಸ್ಟಾರ್ಟ್ ಮಾಡಬೇಕು. ಹಾಗೇನೆ ಸ್ಪೀಶೀಸ್ ಏನಿದೆಯಲ್ಲ, ಸ್ಮಾಲ್ ಲೆಟರ್ ಇಂದ ಸ್ಟಾರ್ಟ್ ಮಾಡಬೇಕು. ಇಲ್ಲೊಂದು ಎಕ್ಸಾಂಪಲ್ ಇದೆ, ಮ್ಯಾಂಗಿಫೆರಾ ಇಂಡಿಕಾ. ಎಂ ಕ್ಯಾಪಿಟಲ್ ಇದೆ ಜೀನಸ್ ಅಂಡ್ ಸ್ಮಾಲ್ ಐಸ್, ಸ್ಪೀಶೀಸ್ ಸ್ಟಾರ್ಟ್ಸ್ ವಿತ್ ಸ್ಮಾಲ್ ಲೆಟರ್. ಅದೇ ತರ ಮೊದಲ ಪದವು ದೊಡ್ಡ ಅಕ್ಷರದಿಂದ ಪ್ರಾರಂಭವಾಗುತ್ತದೆ ಮತ್ತು ಸ್ಪೀಶೀಸ್ ಸಣ್ಣ ಅಕ್ಷರದಿಂದ ಪ್ರಾರಂಭವಾಗುತ್ತದೆ. ಮ್ಯಾಂಗಿಫೆರಾ ಇಂಡಿಕಾ ಉದಾಹರಣೆಯನ್ನ ನಾವಿಲ್ಲಿ ಇಂಗ್ಲಿಷ್ ನಲ್ಲಿ ಬರೆದು ನೋಡಬಹುದು. ಇದನ್ನೇನಾದ್ರೂ, ಇದು ಇಟಾಲಿಕ್ ಕಾಣಿಸ್ತಾ ಇದೆ ನಿಮಗೆ, ಹಾಗಾಗಿ ಈ ರೂಲ್ ಅನ್ನ ನಿಮ್ಗೆ ಅಪ್ಲೈ ಮಾಡ್ತಾ ಇದ್ವಿ. ಹಾಗೆ ಇದು ಬರೆದ್ರೆ, ನಾವು ಕೈಲೇ ಬರೆದ್ರೆ ಇದನ್ನು ಸಪರೇಟ್ ಆಗಿ ಅಂಡರ್ಲೈನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ನೇಮ್ ಆಫ್ ದ ಆಥರ್ ಅಪಿಯರ್ಸ್ ಆಫ್ಟರ್ ದ ಸ್ಪೆಸಿಫಿಕ್ ಎಪಿಥೆಟ್. ಆ ಆಥರ್ ಯಾರು ಕೊಟ್ಟಿರ್ತಾರಲ್ಲ ಅದರ ಹೆಸರನ್ನ ಅದು ಆಮೇಲೆ ಸ್ಪೀಶೀಸ್ ಆದ್ಮೇಲೆ ಬರಿಬೇಕಾಗುತ್ತೆ. ಎಂಡ್ ಆಫ್ ದ ಬಯಾಲಜಿಕಲ್ ನೇಮ್ ಅಂಡ್ ಈಸ್ ಅಬ್ರಿವೇಟೆಡ್ ಫಾರ್ಮ್ ಅಲ್ಲಿ ಬರಿಬೇಕು, ಪೂರ್ಣ ಪದವನ್ನ ಬರಿಬಾರ್ದು. ಲೈಕ್ ಎಕ್ಸಾಂಪಲ್, ಮ್ಯಾಂಗಿಫೆರಾ ಇಂಡಿಕಾ ಕೊಟ್ಟವ್ರು ಯಾರು? ಲಿನೇಯಸ್, ಅದಕ್ಕೆ ಲಿನ್ ಅಂತ ಬರಿತೀವಿ ನಾವು. ಇಟ್ ಇಂಡಿಕೇಟ್ಸ್ ದ ಸ್ಪೀಶೀಸ್ ವಾಸ್ ಫಸ್ಟ್ ಡಿಸ್ಕ್ರೈಬ್ಡ್ ಬೈ ಲಿನೇಯಸ್. ಲೇಖಕರ ಹೆಸರು ನಿರ್ದಿಷ್ಟ ವಿಶೇಷಣದ ನಂತರ ಕಾಣಿಸಿಕೊಳ್ತದೆ. ಅಂದ್ರೆ ಜೈವಿಕ ಹೆಸರಿನ ಕೊನೆಯಲ್ಲಿ ಮತ್ತು ಸಂಕ್ಷಿಪ್ತ ರೂಪದಲ್ಲಿ ಬರೆಯಲಾಗುತ್ತದೆ. ಅದು ಉದಾಹರಣೆಗೆ ಮ್ಯಾಂಗಿಫೆರಾ ಇಂಡಿಕಾ ಲಿನ್ ಅಂತ ಬರೆದಿದ್ದಾರೆ. ಈ ಜಾತಿಯನ್ನ ಮೊದಲು ಯಾರು ಕೊಟ್ಟಿದ್ದಾರೆ? ಲಿನೇಯಸ್ ವಿವರಿಸಿದ್ದಾರೆ ಎಂದು ಸೂಚಿಸುತ್ತದೆ. ಇವೆಲ್ಲ ಏನಂದ್ರೆ ಯೂನಿವರ್ಸಲ್ ರೂಲ್ಸ್ ಆಫ್ ಬೈನಾಮಿಯಲ್ ನಾಮನ್ಕ್ಲೇಚರ್, ನಾಮಕರಣದ ಸಾರ್ವತ್ರಿಕ ನಿಯಮಗಳಾಗಿವೆ. ಇದನ್ನ ನೀವು ಬರೆದಿಟ್ಕೋಬೇಕು ನೋಟ್ಸ್ ಅಲ್ಲಿ. ಅದು ಹೆಚ್ಚಾಗಿ ಕ್ವಶನ್ ಕೇಳ್ತಾರೆ, ಇದನ್ನ ನೀವು ಪರ್ಫೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಮೊದಲು ಅರ್ಥ ಮಾಡ್ಕೊಡ್ರಿ, ಆಮೇಲೆ ಅದನ್ನ ರಿಪೀಟ್ ಮಾಡ್ರಿ, ತಾನೇ ನಿಮಗೆ ನೆನಪುಳಿಯುತ್ತದೆ. ನೆಕ್ಸ್ಟ್ ನೋಡೋಣ. ಸಿನ್ಸ್ ಇಟ್ ಇಸ್ ನಿಯರ್ಲಿ ಇಂಪಾಸಿಬಲ್ ಟು ಸ್ಟಡಿ ಆಲ್ ದ ಲಿವಿಂಗ್ ಆರ್ಗಾನಿಸಮ್ಸ್, ಇಟ್ ಈಸ್ ನೆಸೆಸರಿ ಟು ಡಿವೈಸ್ ಸಮ್ ಮೀನ್ಸ್ ಟು ಮೇಕ್ ದಿಸ್ ಪಾಸಿಬಲ್. ದಿಸ್ ಪ್ರೋಸೆಸ್ ನ ಕ್ಲಾಸಿಫಿಕೇಶನ್ ಅಂತೀವಿ ನಾವು. ಯಾವುದೇ ಜೀವಿಗಳು, ಇಲ್ಲಿ ಎಲ್ಲಾ ಜೀವಿಗಳ ಅಧ್ಯಯನ ಮಾಡುವುದು ಅಸಾಧ್ಯವಾದದ್ದು. ಕಾರಣ, ಇದನ್ನು ಸಾಧ್ಯವಾಗಿಸಲು ಕೆಲವು ವಿಧಾನಗಳನ್ನ ರೂಪಿಸುವುದು ಅವಶ್ಯಕ ಆಗಿರುತ್ತದೆ. ಈ ವಿಧಾನ ಪ್ರಕ್ರಿಯೆ ಏನಂತೀವಿ? ವರ್ಗೀಕರಣ ಅಂತ ಕರಿತೀವಿ. ಅದನ್ನ ನಾವು ಕ್ಲಾಸಿಫಿಕೇಶನ್ ಅಂತ ಕರಿತೀವಿ. ನೀವು ಯಾವುದೇ ಒಂದು ಎಕ್ಸಾಂಪಲ್, ಲೈಬ್ರರಿಯಲ್ಲಿ ಸಿಕ್ಕಾಪಟ್ಟೆ ಬುಕ್ಸ್ ಇದಾವ ಅಂತ ತಿಳ್ಕೊಳ್ರಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಇಂಗ್ಲಿಷ್ ಎಲ್ಲಾ ಸಬ್ಜೆಕ್ಟ್ಸ್ ಬುಕ್ಸ್ ಗಳನ್ನ ಮಿಕ್ಸ್ ಮಾಡಿ ಹೋಗಿದ್ರಂದ್ರೆ ನಿಮಗೆ ಹುಡುಕಿ ಆಡೋದು ಕಷ್ಟ ಆಗುತ್ತೆ, ಅದರ ಅಧ್ಯಯನ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕಾಗುತ್ತೆ? ಎಲ್ಲಾ ಬುಕ್ಸ್ ಗಳನ್ನ ಕರೆಕ್ಟ್ ಆಗಿ ಕ್ಲಾಸಿಫೈ ಮಾಡಿ, ಈ ರ್ಯಾಕ್ ಅಲ್ಲಿ ಫಿಸಿಕ್ಸ್ ಇದೆ, ಈ ರ್ಯಾಕ್ ಅಲ್ಲಿ ಕೆಮಿಸ್ಟ್ರಿ ಇದೆ ಅಂದ್ರೆ ಈಸಿಲಿ ಆಗಿ ನೀವು ಬುಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಹಾಗೇನೆ ಜೀವಿಗಳ ಅಧ್ಯಯನ ಮಾಡ್ಬೇಕಂದ್ರೆ ನೀವೇನ್ ಮಾಡ್ಬೇಕು? ಎಲ್ಲವೂ ಮೊದಲು ವರ್ಗೀಕರಿಸಬೇಕಾಗತ್ತೆ. ಆ ವರ್ಗೀಕರಿಸಿದ ಮೇಲೇನೆ ಅದನ್ನ ಅಧ್ಯಯನ ಮಾಡ್ಲಿಕ್ಕೆ ಸರಳ ಆಗುತ್ತೆ. ಸೊ ಹಾಗಾದ್ರೆ ವಾಟ್ ಈಸ್ ದಿಸ್ ಕ್ಲಾಸಿಫಿಕೇಶನ್? ಡೆಫಿನಿಷನ್ ಬರ್ದಿಟ್ಕೋಬೇಕು ನೀವು. ಕ್ಲಾಸಿಫಿಕೇಶನ್ ಈಸ್ ದ ಪ್ರೋಸೆಸ್ ಬೈ ವಿಚ್ ಎನಿಥಿಂಗ್ ಈಸ್ ಗ್ರೂಪ್ಡ್. ಯಾವುದೇ ತಗೊಳ್ರಿ, ಗ್ರೂಪ್ ಮಾಡ್ರಿ. ಕನ್ವೀನಿಯಂಟ್ ಕ್ಯಾಟಗರೀಸ್, ಗುಂಪುಗಳನ್ನಾಗಿ. ಸಮ್ ಈಸಿಲಿ ಅಬ್ಸರ್ವಬಲ್ ಕ್ಯಾರೆಕ್ಟರ್ಸ್, ಕೆಲವೊಂದು ಈಸಿಲಿ ಅಬ್ಸರ್ವಬಲ್ ಕ್ಯಾರೆಕ್ಟರ್ಸ್ ಮೇಲೆ ಇದು ಮಾಡಬಹುದು ನೀವು. ವರ್ಗೀಕರಣವು ಯಾವುದೇ ವಸ್ತುವನ್ನ ಸುಲಭವಾಗಿ ಗಮನಿಸಬಹುದಾದ ಕೆಲವು ಪಾತ್ರಗಳ ಆಧಾರದ ಮೇಲೆ ಅನುಕೂಲಕರ ವರ್ಗಗಳಾಗಿ ವರ್ಗೀಕರಿಸುವ ಪ್ರಕ್ರಿಯೆ ಆಗಿದೆ. ಸೊ ಈ ಡೆಫಿನೇಷನ್ ಕೇಳ್ತಾ ಇರ್ತಾನೆ ಕ್ಲಾಸಿಫಿಕೇಶನ್. ಎಕ್ಸಾಂಪಲ್, ವಿ ಈಸಿಲಿ ರೆಕಗ್ನೈಸ್ ಗ್ರೂಪ್ಸ್ ಸಚ್ ಆಸ್ ಪ್ಲಾಂಟ್ಸ್, ಅನಿಮಲ್ಸ್, ಡಾಗ್ಸ್, ಕ್ಯಾಟ್ಸ್, ಇನ್ಸೆಕ್ಟ್, ಇವೆಲ್ಲ ಗುಂಪುಗಳನ್ನು ನಾವು ಈಸಿಯಾಗಿ ಗುರುತಾ ಹಿಡಿಬಹುದು. ದ ಮೊಮೆಂಟ್ ವಿ ಯೂಸ್ ಎನಿ ಆಫ್ ದೀಸ್ ಟರ್ಮ್ಸ್, ಈ ಪದಗಳನ್ನು ಸಡನ್ ಆಗಿ ಉಪಯೋಗ ಮಾಡಿದ್ರೆ ನಾವು ಅದರ ಕ್ಯಾರೆಕ್ಟರ್ಸ್ ಅನ್ನ ಗಮನಕ್ಕೆ ತಗೊಂಡು ಬರ್ತೀವಿ. ಇಮ್ಯಾಜಿನ್ ಮಾಡೇ ಮಾಡ್ತೀವಲ್ಲ ನಾವು. ಸೊ ಉದಾಹರಣೆಗೆ ಸಸ್ಯಗಳು, ಪ್ರಾಣಿಗಳು, ನಾಯಿಗಳು, ಬೆಕ್ಕುಗಳು, ಕೀಟಗಳಂತಹ ಗುಂಪುಗಳನ್ನ ಸುಲಭವಾಗಿ ಗುರುತಿಸುತ್ತೇವೆ. ಈ ಪದಗಳಲ್ಲಿ ಯಾವುದಾದರೂ ನಾವು ಬಳಸುವ ಕ್ಷಣ ನಾವು ಆ ಗುಂಪಿನಲ್ಲಿರುವ ಜೀವಿಯೊಂದಿಗೆ ಕೆಲವು ಪಾತ್ರಗಳನ್ನ ಸಂಯೋಜಿಸ್ತೀವಿ. ಅದು ಇಮ್ಯಾಜಿನ್ ಮಾಡ್ಕೋತೀವಿ ನಾವು. ಕ್ಯಾಟ್ ಅಂದ ತಕ್ಷಣ ಕ್ಯಾಟ್ಗಳ ನೆನಪು ಬರ್ತಾವ ನಮ್ಗೆ.
ವಾಟ್ ಇಮೇಜ್ ಡು ಯು ಸಿ ವೆನ್ ಯು ಥಿಂಕ್ ಆಫ್ ಅ ಡಾಗ್? ನಾಯಿಗಳನ್ನ ನೆನಪು ಮಾಡ್ಕೊಂಡ್ರೆ ಏನ್ ಬರುತ್ತೆ? ಆಬ್ವಿಯಸ್ಲಿ ಈಚ್ ಆಫ್ ಒನ್ ಆಫ್ ಅಸ್ ವಿಲ್ ಸಿ ಡಾಗ್ಸ್, ನಾಟ್ ಕ್ಯಾಟ್ಸ್. ಎಸ್ ರೈಟ್. ಸೊ ನಾವು ನಾಯಿಯ ಬಗ್ಗೆ ಯೋಚಿಸಿದಾಗ ನೀವು ಯಾವ ಚಿತ್ರವನ್ನು ನೋಡುತ್ತೀರಿ? ನಿಸ್ಸಂಶಯವಾಗಿ ನಮ್ಮಲ್ಲಿ ಪ್ರತಿಯೊಬ್ಬರು ನಾಯಿಗಳನ್ನೇ ನೋಡುತ್ತೇವೆ, ಬೆಕ್ಕುಗಳನ್ನಲ್ಲ. ತಿಳಿತಾ? ಹೀಗಾಗಿ ನಾವು ಇಫ್ ಯು ವೇರ್ ಟು ಥಿಂಕ್ ಆಫ್ ಅಲ್ಸಾಟಿಯನ್ಸ್, ಅಲ್ಸಾಟಿಯನ್ಸ್ ಅನ್ನೋದು ಒಂದು ನಾಯಿಗಳ ಗುಂಪದು, ಜಾತಿ, ಅದೊಂದು ಬ್ರೀಡ್ ಅದು. ಸೊ ಅಲ್ಸಾಟಿಯನ್ಸ್ ಬಗ್ಗೆ ಥಿಂಕ್ ಮಾಡಿದ್ರೆ ನಾವು ಯಾವ್ದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದೀವಿ ಅಂತ ಅರ್ಥ ಆಗುತ್ತೆ ನಮ್ಮಲ್ಲಿ ಪ್ರತಿಯೊಬ್ರು. ಇದಾದ್ಮೇಲೆ ಈಗ ನಾವು ಅಲ್ಸೇಟಿಯನ್ಸ್ ಎಂದು ಯೋಚಿಸಿದರೆ ನಾವು ಏನು ಮಾತನಾಡುತ್ತಾ ಇದೀವಿ ಎಂಬು ನಮಗೆ ತಿಳಿಯುತ್ತದೆ, ಯಾಕಂದ್ರೆ ನಾಯಿಗಳ ಬಗ್ಗೆನೇ ಮಾತಾಡ್ತಾ ಇದೀವಿ ಅಂತೇಳಿ. ಸೊ ಯು ವುಡ್ ಸಿಮಿಲರ್ಲಿ ಸಪೋಸ್ ವಿ ವೇರ್ ಟು ಸೇ ಮ್ಯಾಮಲ್ಸ್. ಮ್ಯಾಮಲ್ಸ್ ಅಂತ ತಕ್ಷಣ ಯು ವುಡ್ ಆಫ್ ಕೋರ್ಸ್ ಥಿಂಕ್ ಆಫ್ ಅನಿಮಲ್ಸ್ ವಿತ್ ಎಕ್ಸ್ಟರ್ನಲ್ ಇಯರ್ಸ್. ಮ್ಯಾಮಲ್ಸ್ ಅಂದ್ರೆ ಸಸ್ತನಿಗಳು, ಅವ್ರಿಗೇನಿರ್ತಾವ, ಕಿವಿಗಳು ದೊಡ್ಡ ಇರ್ತಾವು, ಅಂಡ್ ಬಾಡಿ ಹೇರ್ಸ್, ಮೈ ಮೇಲೆ ಕೂದಲುಗಳು ಇರ್ತಾವು. ಸೊ ಹಾಗಾಗಿ ನಾವು ಸಸ್ತನಿಗಳ ಬಗ್ಗೆ ಯೋಚನೆ ಮಾಡಿದಾಗ, ನಾವು ಸಸ್ತನಿಗಳು ಎಂದು ಹೇಳಿದರೆ ಸಹಜವಾಗಿ ಬಾಹ್ಯ ಕಿವಿ ಮತ್ತು ದೇಹದ ಕೂದಲನ್ನು ಹೊಂದಿರುವ ಪ್ರಾಣಿಗಳ ಬಗ್ಗೆ ಯೋಚಿಸುತ್ತೀರಿ. ಲೈಕ್ ವೈಸ್ ಇಫ್ ಇನ್ ಪ್ಲಾಂಟ್ಸ್ ಟ್ರೈ ಟು ಟಾಕ್ ಅಬೌಟ್ ವೀಟ್, ಗೋಧಿಯ ಗಿಡದ ಬಗ್ಗೆ ಯೋಚನೆ ಮಾಡಿದ್ರೆ ಗೋಧಿಯ ಪಿಕ್ಚರ್ ಬರುತ್ತೆ, ನೆನಪು ಬರುತ್ತೆ ನಮಗೆ. ಇಟ್ ವಿಲ್ ಬಿ ಆಫ್ ವೀಟ್ ಪ್ಲಾಂಟ್ಸ್, not of rice or any other plant. Hence, all these dogs, cats, mammals, wheat, rice, plants, animals, these are all convenient categories we used to study organisms. ಎಲ್ಲ ಸಸ್ಯಗಳು, ಅಕ್ಕಿ ಅಥವಾ ಯಾವುದೇ ಇತರ ಸಸ್ಯಗಳಲ್ಲ, ಅದರಿಂದ ಇವೆಲ್ಲವೂ ನಾಯಿಗಳು, ಬೆಕ್ಕುಗಳು, ಸಸ್ಯಗಳ ಪ್ರಾಣಿಗಳು ಇತ್ಯಾದಿ ನಾವು ಜೀವಿಗಳನ್ನು ಅಧ್ಯಯನ ಮಾಡಲು ಬಳಸುವ ಅನುಕೂಲಕರ ವರ್ಗಗಳಾಗಿವೆ. ಕ್ಯಾಟಗರೀಸ್ ಅಂತ ಕರಿತೀವಿ, ಒಂದೊಂದು ಗುಂಪು ಅಂತ ಕರಿತೀವಿ ನಾವು. ಓಕೆ, ದ ಸೈಂಟಿಫಿಕ್ ನೇಮ್ ಆಫ್ ದಿಸ್ ಕ್ಯಾಟಗರೀಸ್ ಈಸ್ ಕಾಲ್ಡ್ ಟ್ಯಾಕ್ಸಾ. ವಾಟ್ ಇಸ್ ಟ್ಯಾಕ್ಸಾ ಅಂತ ಕರೀತಾರೆ? ಸೈಂಟಿಫಿಕ್ ಟರ್ಮ್ ಇದು. ಯಾರಿಗೆ ಉಪಯೋಗ ಮಾಡ್ತೀವಿ ನಾವು? ಕ್ಯಾಟಗರೀಸ್ಗೆ ಉಪಯೋಗ ಮಾಡ್ತೀವಿ. ಹಿಯರ್ ಯು ಮಸ್ಟ್ ರೆಕಗ್ನೈಸ್ ದಟ್ ಟ್ಯಾಕ್ಸಾ ಕ್ಯಾನ್ ಇಂಡಿಕೇಟ್ ಕ್ಯಾಟಗರೀಸ್ ಅಟ್ ವೆರಿ ಡಿಫರೆಂಟ್ ಲೆವೆಲ್ಸ್. ಡಿಫರೆಂಟ್ ಲೆವೆಲ್ ಅಲ್ಲಿ ಕ್ಯಾಟಗರೀಸ್ ತೋರಿಸುತ್ತೆ. ವರ್ಗಗಳಿಗೆ ವೈಜ್ಞಾನಿಕ ಪದ ಏನು? ಟ್ಯಾಕ್ಸಾ. ಇಲ್ಲಿ ನಾವು ಟ್ಯಾಕ್ಸಾ ವಿಭಿನ್ನ ಹಂತಗಳಲ್ಲಿ ವರ್ಗಗಳನ್ನು ಸೂಚಿಸಬಹುದು ಎಂಬುದನ್ನು ಗುರುತಿಸಬೇಕಾಗುತ್ತೆ. ಸೊ ಹಾಗಾದ್ರೆ ಟ್ಯಾಕ್ಸಾಗಳು ಏನೇನು ತಗೋಬಹುದು? ಪ್ಲಾಂಟ್ಸ್ ಒಂದು ಟ್ಯಾಕ್ಸಾ, ವೀಟ್ ಈಸ್ ಆಲ್ಸೋ ಅ ಟ್ಯಾಕ್ಸಾ. Similarly, animals, mammals, dogs, all are taxa. But you know that a dog is a mammal and mammals are animals. Therefore, animals, mammals, dogs represent taxa at different levels. Hence, based on characteristics, all living organisms can be classified into different taxa. ಈ ಪ್ರೋಸೆಸ್ಗೆ ನಾವು ಟ್ಯಾಕ್ಸಾನಮಿ ಅಂತ ಕರಿತೀವಿ. So what is taxonomy definition? Living organisms can be classified into different taxa and this process of classification is called taxonomy. ಅದೇ ತರ ನಾಯಿ, ಸಸ್ತನಿ ಮತ್ತು ಸಸ್ತನಿಗಳು ಪ್ರಾಣಿಗಳು ಎಂದು ನಿಮಗೆ ತಿಳಿದಿದೆ. ಅದರಿಂದ ಪ್ರಾಣಿಗಳು, ಸಸ್ತನಿಗಳು ಮತ್ತು ನಾಯಿಗಳನ್ನ ವಿಭಿನ್ನ ಹಂತಗಳಲ್ಲಿ ಟ್ಯಾಕ್ಸಾವನ್ನ ಪ್ರತಿನಿಧಿಸ್ತಾವ್. ಆದ್ದರಿಂದ ಗುಣಲಕ್ಷಣಗಳ ಆಧಾರದ ಮೇಲೆ ಎಲ್ಲಾ ಜೀವಿಗಳನ್ನು ವಿಭಿನ್ನ ಟ್ಯಾಕ್ಸಾಗಳಾಗಿ ವರ್ಗೀಕರಿಸಬಹುದು. ಈ ವರ್ಗೀಕರಣಕ್ಕೆ ಏನಂತ ಕರಿತೀವಿ ನಾವು? ಟ್ಯಾಕ್ಸಾನಮಿ ಅಂತ ಕರಿತೀವಿ. 1 ಮಾರ್ಕ್ ಕ್ವಶನ್ ಇದು. ಟ್ಯಾಕ್ಸಾನಮಿ MCQ ನೀಟ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. External and internal structure along with the structure of cell, development process, ecological information of organisms, all are essential and form the basis of modern taxonomic studies. ನಿಮಗೆ ಮಾಡರ್ನ್ ಟ್ಯಾಕ್ಸಾನಮಿಕ್ ಸ್ಟಡೀಸ್ಗೆ ಏನೇನು ಉಪಯೋಗ ಮಾಡ್ತೀರಿ ಅಂತ ಕೇಳಿದ್ರಂದ್ರೆ, ವಾಟ್ ಆರ್ ದ ಥಿಂಗ್ಸ್ ಯು ಕನ್ಸಿಡರ್ ಆರ್ ಬೇಸಿಸ್ ಆಫ್ ಮಾಡರ್ನ್ ಟ್ಯಾಕ್ಸಾನಮಿಕ್ ಸ್ಟಡಿ ಅಂದ್ರೆ, ಫಸ್ಟ್ ಏನ್ ಬರುತ್ತೆ? ಎಕ್ಸ್ಟರ್ನಲ್, ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ಸೆಲ್, ecological information. So these all form the basis of modern taxonomic studies. ಬಾಹ್ಯ ಮತ್ತು ಆಂತರಿಕ ರಚನೆ, ಜೀವಕೋಶದ ರಚನೆ, ಅಭಿವೃದ್ಧಿ ಪ್ರಕ್ರಿಯೆ ಮತ್ತು ಜೀವಿಗಳ ಪರಿಸರ ಮಾಹಿತಿ ಅತ್ಯಗತ್ಯ. ಇವೆಲ್ಲ ಆಧುನಿಕ ಟ್ಯಾಕ್ಸಾನಮಿಕ ಅಧ್ಯಯನಗಳಿಗೆ ಆಧಾರವಾಗಿವೆ. ಆಧಾರ ಯಾವುದು ಅಂತ ಕೇಳ್ತಾರೆ ಟ್ಯಾಕ್ಸಾನಮಿಗೆ, ಹಾಗಾಗಿ ನೀವು ಇಲ್ಲಿ ಬರಿಬೇಕಾಗುತ್ತೆ. ಸೊ ವಾಟ್ ಆರ್ ದ ಬೇಸಿಸ್ ಆಫ್ ಟ್ಯಾಕ್ಸಾನಮಿ? ಯು ಶುಡ್ ರಿಮೆಂಬರ್ ದಿಸ್ ಒನ್. ಸೊ ಹೆನ್ಸ್ ಬೇಸಿಕ್ ಏನಿದೆ ಟ್ಯಾಕ್ಸಾನಮಿಯಲ್ಲಿ? ಕ್ಯಾರೆಕ್ಟರೈಸೇಷನ್, ಐಡೆಂಟಿಫಿಕೇಶನ್, ಕ್ಲಾಸಿಫಿಕೇಶನ್, ನಾಮನ್ಕ್ಲೇಚರ್. ಹಾಗಾದ್ರೆ ಮೊದಲನೇದು ಯಾವುದು? ಕ್ಯಾರೆಕ್ಟರೈಸೇಷನ್. ಎರಡನೇದು ಐಡೆಂಟಿಫಿಕೇಶನ್. ಮೂರನೇದು ಕ್ಲಾಸಿಫಿಕೇಶನ್. ನಾಲ್ಕನೇದು ನಾಮನ್ಕ್ಲೇಚರ್. ಸೀರಿಯಲ್ ಆಗಿ ಅರೇಂಜ್ ಮಾಡ್ರಿ ಅಂತ ನಿಮ್ಗೆ ಕ್ವಶನ್ ಬರ್ತಾ ಇರುತ್ತೆ MCQ ಅಲ್ಲಿ. ಅಮಂಗ್ ದ ಫಾಲೋಯಿಂಗ್ ಅರೇಂಜ್ ದ ಬೇಸಿಕ್ ಆಫ್ ಟ್ಯಾಕ್ಸಾನಮಿ, ಸ್ಟೆಪ್ಸ್ ಆಫ್ ಟ್ಯಾಕ್ಸಾನಮಿ ಅಂತ ಕೇಳ್ತಾರೆ. ಮೊದಲು ಕ್ಯಾರೆಕ್ಟರೈಸೇಷನ್, ಎರಡನೇದು ಐಡೆಂಟಿಫಿಕೇಶನ್, ಮೂರನೇದು
ಕ್ಲಾಸಿಫಿಕೇಶನ್. 4ನೇದು ನಾಮನ್ ಕ್ಲೇಚರ್, ಗುಣಲಕ್ಷಣೀಕರಣ, ಗುರುತಿಸುವಿಕೆ. ಇದು ಮೊದಲನೇದಾದ್ರೆ ಇದು 2ನೇದ್ದು, ಇದು 3, ನಾಮಕರಣ 4ನೇದಾಗಿದೆ. ಸೊ ಟ್ಯಾಕ್ಸನಾಮಿ ಈಸ್ ನಾಟ್ ಸಮಥಿಂಗ್ ನ್ಯೂ. ಇದು ಟ್ಯಾಕ್ಸನಾಮಿ ಅನ್ನೋದೇನು ಹೊಸದಲ್ಲ. Human beings have also been interested in knowing more and more about the various kinds of organisms, particularly with reference to their own use. ಮೊದಲೆಲ್ಲ ಉಪಯೋಗಕ್ಕೋಸ್ಕರ ಎಲ್ಲಾ ಜೀವಿಗಳನ್ನ ಸ್ಟಡಿ ಮಾಡ್ತಾ ಇದ್ರು. ಜೀವ ವರ್ಗೀಕರಣ ಶಾಸ್ತ್ರ ಹೊಸದೇನಲ್ಲ. ಮಾನವರು ಯಾವಾಗಲೂ ವಿವಿಧ ರೀತಿಯ ಜೀವಿಗಳ ಬಗ್ಗೆ ಹೆಚ್ಚು ಹೆಚ್ಚು ತಿಳಿದುಕೊಳ್ಳಲು ಆಸಕ್ತಿ ಹೊಂದಿದ್ದಾರೆ. ವಿಶೇಷವಾಗಿ ತಮ್ಮದೇ ಆದ ಬಳಕೆಗೆ ಸಂಬಂಧಿಸಿದಂತೆ ಅವರು ಉಪಯೋಗ ಮಾಡ್ತಾ ಇದ್ರು. Early days, human beings needed to find sources for their basic needs, food, clothing, shelter. ಅವಾಗ earliest classifications was based on uses, ಉಪಯೋಗಗಳ ಆಧಾರ ಮೇಲೆ ಕ್ಲಾಸಿಫಿಕೇಶನ್ ಮಾಡ್ತಾ ಇದ್ರು. ಸೊ ಆರಂಭಿಕ ದಿನಗಳಲ್ಲಿ ಮಾನವರು ತಮ್ಮ ಮೂಲಭೂತ ಅಗತ್ಯಗಳಾದ ಆಹಾರ, ಬಟ್ಟೆ ಮತ್ತು ಆಶ್ರಯ ಮೂಲಗಳನ್ನ ಹುಡುಕಬೇಕಾಗಿತ್ತು. ಆದ್ರಿಂದ ಆರಂಭಿಕ ವರ್ಗೀಕರಣಗಳು ಹೇಗಿದ್ದು, ಜೀವಿಗಳನ್ನ ಬಳಕೆಗಳನ್ನ ಆಧರಿಸಿ ವರ್ಗೀಕರಣ ಮಾಡ್ತಾ ಇದ್ರು. Human beings were since long not only interested in knowing more about different kinds of organisms, diversities, but also relationship among them. ಒಂದಕ್ಕೊಂದು ಏನ್ ಸಂಬಂಧ ಇದೆ ಜೀವಿಗಳಿಗೆ ಅದನ್ನ ಅಧ್ಯಯನ ಮಾಡ್ತಿದ್ರು. ಸೊ ಹಾಗಾಗಿ ದಿಸ್ ಬ್ರಾಂಚ್ ಆಫ್ ಸ್ಟಡಿ ವಾಸ್ ರೆಫರ್ಸ್ ಟು ಆಸ್ ಸಿಸ್ಟಮ್ಯಾಟಿಕ್ಸ್. ಈಗ ಬಂತು ಹೊಸ ಪದ ಸಿಸ್ಟಮ್ಯಾಟಿಕ್ಸ್. ಕ್ವಶನ್ ಬರ್ತಾ ಇರ್ತಿಲ್ಲಿ. ದ ವರ್ಡ್ ಸಿಸ್ಟಮ್ಯಾಟಿಕ್ಸ್ ಇಸ್ ಡಿರೈವ್ಡ್ ಫ್ರಮ್ ದ ಲ್ಯಾಟಿನ್ ವರ್ಡ್. ಯಾವ ಪದದಿಂದ ಡಿರೈವ್ ಮಾಡಿದ್ದಾರೆ? ಇನ್ ವಿಚ್ ಲ್ಯಾಂಗ್ವೇಜ್ ಸಿಸ್ಟಮ್ಯಾಟಿಕ್ ವರ್ಡ್ ಇಸ್ ಡಿರೈವ್ಡ್ ಅಂತ ಕೇಳಿದಾಗ ಲ್ಯಾಟಿನ್ ಅಂತ ಹೇಳ್ರಿ. ಅಂಡ್ ಲ್ಯಾಟಿನ್ ವರ್ಡ್ ಯಾವುದು ಅಂತ MCQ ಅಲ್ಲಿ ಬರ್ತಾ ಇರುತ್ತೆ. ಸಿಸ್ಟಮಾ ಮೀನಿಂಗ್ ಏನು? ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಆಫ್ ಆರ್ಗಾನಿಸಮ್ಸ್. ಈ ಅಧ್ಯಯನ ಶಾಖೆಯನ್ನ ಮಾನವರು ಬಹಳ ಹಿಂದಿನಿಂದಲೂ ಏನ್ ಮಾಡಿದ್ದಾರೆ? ವಿವಿಧ ರೀತಿಯ ಜೀವಿಗಳನ್ನ, ಅವುಗಳ ವೈವಿಧ್ಯತೆಗಳನ್ನ ಮಾತ್ರವಲ್ಲದೆ ಅವುಗಳ ನಡುವಿನ ಸಂಬಂಧಗಳನ್ನ ಹೆಚ್ಚು ತಿಳಿದುಕೊಳ್ಳಲು ಆಸಕ್ತಿ ಹೊಂದಿದ್ರು. ಈ ಅಧ್ಯಯನ ಶಾಖೆಯನ್ನ ಏನಂತ ಕರಿತೀವಿ? ವ್ಯವಸ್ಥಿತ ಶಾಸ್ತ್ರ. ವ್ಯವಸ್ಥಿತ ಶಾಸ್ತ್ರ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ? ಲ್ಯಾಟಿನ್. ಏನದು? ವ್ಯವಸ್ಥಿತ ಅಂದರೆ ಜೀವಿಗಳ ವ್ಯವಸ್ಥಿತ ಜೋಡಣೆ ಅಂತ ಅರ್ಥ. ಸೊ ಲಾಸ್ಟ್ ಒಂದು ಸ್ಮಾಲ್ ಪ್ಯಾರಾಗ್ರಾಫ್ ಬಂದು ನಾವು ಇದನ್ನ ಮುಂದಿನ ಕ್ಲಾಸ್ ಅಲ್ಲಿ ನೋಡೋಣ. ಲಿನೇಯಸ್ ಏನ್ ಮಾಡ್ತಾ ಇದ್ದ? ಅವನು ಸಿಸ್ಟಮಾ ನೇಚರೇ ಅಂತ ಅವನು ಟೈಟಲ್ ಕೊಟ್ಟ ಕೃತಿಗೆ, ಪಬ್ಲಿಕೇಶನ್ಗೆ ಹೆಸರು. ಅವನ ಬುಕ್ಕಿಗೆ ಹೆಸರು ಏನಂತ ಕೊಟ್ಟಿದ್ದ? ಲಿನೇಯಸ್ ಸಿಸ್ಟಮಾ ನೇಚರೇ. Scope of systematics was later enlarged to include identification, nomenclature, classification. ಆಮೇಲೆ classification, identification, nomenclature we did. Systematics takes into account evolutionary relationship between organisms. This is very important point. Evolutionary relationships was taken into account in systematics. ಜೀವಿಗಳ ನಡುವಿನ ವಿಕಸನೀಯ ಸಂಬಂಧಗಳನ್ನ ಸಿಸ್ಟಮ್ಯಾಟಿಕ್ಸ್ ಗಣನೆಗೆ ತೆಗೆದುಕೊಳ್ಳುತ್ತದೆ. ಸೊ ಲಿನೇಯಸ್ ತನ್ನ ಪ್ರಕಟಣೆಯ ಶೀರ್ಷಿಕೆ ಅಂದ್ರೆ ಕೃತಿಗೆ ಹೆಸರೇನಿಟ್ಟಿದ್ದ? ಸಿಸ್ಟಮಾ ನೇಚರ್. ಅವನ ಬುಕ್ಕಿಗೆ ಸಿಸ್ಟಮಾ ನೇಚರ್ ಅಂತ ಕರೆದಿದ್ದ ಅವನು. ಸೊ ಆಮೇಲೆ ವಿಕಸನೀಯ ಸಂಬಂಧಗಳನ್ನ ಸಿಸ್ಟಮ್ಯಾಟಿಕ್ಸ್ ಅಲ್ಲಿ ಗಣನೆಗೆ ತೆಗೆದುಕೊಂಡ್ರು. ವಿಚ್ ವಾಸ್ ಅ ಪಾಯಿಂಟ್ ವಿಚ್ ವಾಸ್ ಟೇಕನ್ ಫಾರ್ ಸಿಸ್ಟಮ್ಯಾಟಿಕ್ಸ್, ಎವಲ್ಯೂಷನರಿ ರಿಲೇಶನ್ಶಿಪ್ಸ್. ಸೊ this much was the explanation of the first part in first video. Second part in second video we have discussed even the revision of that also. ಮುಂದಿನ ವಿಡಿಯೋದಲ್ಲಿ ನಾವು ಹೆಚ್ಚಿನ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಬಗ್ಗೆ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೀವಿ. ನಿಮಗೆ ಏನಾದರೂ ಈ ಎಕ್ಸ್ಪ್ಲನೇಷನ್ ಅಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ, ಮತ್ತು ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ನಿಮ್ಮ ಫ್ರೆಂಡ್ಸ್ ಗಳಿಗೆ ಇದನ್ನ ಶೇರ್ ಮಾಡಿಕೊಂಡು ಮತ್ತೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಇದನ್ನ ಉಪಯೋಗ ಮಾಡಿಕೊಂಡು MCQ, ನೀಟ್ ಅಲ್ಲಿ, KCET ಅಲ್ಲಿ ಹಾಗೂ ನಿಮ್ಮ ಬೋರ್ಡ್ ಅಲ್ಲಿ ಹೆಚ್ಚಿನ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡ್ರಿ. ಆಲ್ ದ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.